ನಮಸ್ಕಾರ. ರಾಜ್ಯಶಾಸ್ತ್ರ ವಿಷಯದ ವಿಡಿಯೋಗಳ ಸರಣಿಗೆ ನಿಮಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ದ್ವಿತೀಯ ಪಿಯುಸಿಯ ಎರಡನೇ ಅಧ್ಯಾಯವಾಗಿರುವಂತದ್ದು ಚುನಾವಣೆಗಳು ಮತ್ತು ಭಾರತದಲ್ಲಿ ಪಕ್ಷ ಪದ್ಧತಿ. ಈ ಒಂದು ಅಧ್ಯಾಯಕ್ಕೆ ಸಂಬಂಧಿಸಿದಂತೆ ಪ್ರಶ್ನೆಕೋಶಿಯ ಪ್ರಶ್ನೆಗಳು ಮತ್ತು ಅವುಗಳ ಉತ್ತರಗಳನ್ನು ನೋಡಿಕೊಂಡು ಬರೋಣ. ಜೊತೆಗೆ ಪ್ರಥಮ ಪಿಯುಸಿಯ ಮತ್ತು ದ್ವಿತೀಯ ಪಿಯುಸಿಯ ಎಲ್ಲಾ ಒಂದು ಅಧ್ಯಾಯಗಳ ವಿಡಿಯೋಗಳನ್ನು ಸಿದ್ಧಪಡಿಸಿರುವಂತದ್ದು. ಅವುಗಳನ್ನು ವೀಕ್ಷಿಸದೇ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಎಲ್ಲಾ ಲಿಂಕ್ ಇರುತ್ತೆ, ಆ ವಿಡಿಯೋಗಳನ್ನು ಸಹ ವೀಕ್ಷಿಸಬಹುದು. ಇಲ್ಲಿ ಎರಡನೇ ಅಧ್ಯಾಯವಾಗಿರುವಂತದ್ದು ಚುನಾವಣೆಗಳು ಮತ್ತು ಭಾರತದಲ್ಲಿ ಪಕ್ಷ ಪದ್ಧತಿ. ಮೊದಲನೇದಾಗಿ ಒಂದು ಅಂಕದ ಪ್ರಶ್ನೆಗಳನ್ನ ನೋಡಿಕೊಂಡು ಬರೋಣ. ಮೊದಲನೇ ಪ್ರಶ್ನೆ, ಚುನಾವಣೆ ಪದದ ಮೂಲ ಪದ ಯಾವುದು? ಲ್ಯಾಟಿನ್ ಭಾಷೆಯ ಎಲಿಗೆರೆ ಅನ್ನೋದು ಚುನಾವಣೆ ಪದದ ಮೂಲ ಪದ ಆಗಿರುವಂತದ್ದು. ಎಲಿಗೆರೆ ಅಂದರೆ ಆಯ್ಕೆ ಮಾಡು ಎಂದರ್ಥ ಕೊಡುವಂತದ್ದಾಗಿದೆ. ಎರಡನೇ ಪ್ರಶ್ನೆ, ಚುನಾವಣೆ ಎಂದರೇನು? ಮತದಾರರು ತಮ್ಮನ್ನು ಆಳುವ ಪ್ರತಿನಿಧಿಗಳನ್ನು ತಾವೇ ಆಯ್ಕೆ ಮಾಡುವ ವಿಧಾನವನ್ನು ಚುನಾವಣೆ ಎನ್ನುವರು. ಮೂರನೇ ಪ್ರಶ್ನೆ, ಸಾರ್ವತ್ರಿಕ ಚುನಾವಣೆ ಎಂದರೇನು? ಶಾಸನ ಸಭೆಗೆ ಜನಪ್ರತಿನಿಧಿಗಳನ್ನು ಆಯ್ಕೆ ಮಾಡಲು ದೇಶದ ಎಲ್ಲ ಮತದಾರರು ನಿಯತಕಾಲಿಕವಾಗಿ ನಡೆಯುವ ಚುನಾವಣೆಗಳಲ್ಲಿ ಮತ ಚಲಾಯಿಸುವ ಪದ್ಧತಿಯನ್ನು ಸಾರ್ವತ್ರಿಕ ಚುನಾವಣೆ ಎನ್ನುವರು. ನಾಲ್ಕನೇ ಪ್ರಶ್ನೆ, ಉಪಚುನಾವಣೆ ಎಂದರೇನು? ಒಂದು ನಿರ್ದಿಷ್ಟ ಕ್ಷೇತ್ರದಲ್ಲಿ ಆಯ್ಕೆಯಾದ ಪ್ರತಿನಿಧಿ ತನ್ನ ಅವಧಿಗೆ ಮುನ್ನ ರಾಜೀನಾಮೆ ನೀಡಿದರೆ, ನಿಧನ ಹೊಂದಿದರೆ ಅಥವಾ ಇನ್ನಿತರ ಕಾರಣಗಳಿಂದ ತನ್ನ ಸದಸ್ಯತ್ವ ಕಳೆದುಕೊಂಡರೆ 6 ತಿಂಗಳ ಒಳಗೆ ನಡೆಯುವುದೇ ಉಪಚುನಾವಣೆ ಆಗಿರುವಂಥದ್ದು. ಐದನೇ ಪ್ರಶ್ನೆ, ಮರು ಚುನಾವಣೆ ಎಂದರೇನು? ಚುನಾವಣೆಗಳು ನಡೆಯುವಾಗ ಹಿಂಸಾಚಾರ, ದೋಂಬಿ, ಗಲಭೆ, ಮತಗಟ್ಟೆ ವಶ, ಮತಯಂತ್ರ ನಾಶ, ಅವ್ಯವಹಾರ, ತಾಂತ್ರಿಕ ತೊಂದರೆ ಇವೇ ಮೊದಲಾದ ಕಾರಣಗಳಿಗಾಗಿ ಅಂತಹ ಸ್ಥಳದಲ್ಲಿ ಚುನಾವಣೆಗಳನ್ನು ರದ್ದುಪಡಿಸಿ ಪುನಃ ಮತ್ತೊಮ್ಮೆ ನಿರ್ವಹಿಸುವುದೇ ಮರು ಚುನಾವಣೆ. ಆರನೇ ಪ್ರಶ್ನೆ, ಮಧ್ಯಂತರ ಚುನಾವಣೆ ಎಂದರೇನು? 5 ವರ್ಷ ಅಧಿಕಾರಾವಧಿಗೆ ಆಯ್ಕೆಯಾದ ಸರ್ಕಾರ ಕಾರಣಾಂತರಗಳಿಂದ ತನ್ನ ಪೂರ್ಣಾವಧಿಗೆ ಮುನ್ನವೇ ಅಧಿಕಾರ ಕಳೆದುಕೊಂಡಾಗ ಅಥವಾ ಶಾಸಕಾಂಗದ ಕೆಳಸದನ ವಿಸರ್ಜಿಸಲ್ಪಟ್ಟಾಗ ನಡೆಯುವುದೇ ಮಧ್ಯಂತರ ಚುನಾವಣೆ. ಏಳನೇ ಪ್ರಶ್ನೆ, ಪ್ರತ್ಯಕ್ಷ ಚುನಾವಣೆ ಎಂದರೇನು? ವಯಸ್ಕ ಮತದಾರರು ನೇರವಾಗಿ ತಾವೇ ಮತಗಟ್ಟೆಗೆ ಹೋಗಿ ತಮಗೆ ಬೇಕಾದ ಅಭ್ಯರ್ಥಿಗಳನ್ನು ರಹಸ್ಯ ಮತದಾನದ ಮೂಲಕ ಆಯ್ಕೆ ಮಾಡುವ ಪದ್ಧತಿ. ಎಂಟನೇ ಪ್ರಶ್ನೆ, ಪ್ರತ್ಯಕ್ಷ ಚುನಾವಣೆಗೆ ಉದಾಹರಣೆ ಕೊಡಿ. ಲೋಕಸಭೆ ಮತ್ತು ವಿಧಾನಸಭೆಗೆ ನಡೆಯುವ ಚುನಾವಣೆ ಪ್ರತ್ಯಕ್ಷ ಚುನಾವಣೆಗೆ ಉದಾಹರಣೆಯಾಗಿರುವುದು. ಒಂಬತ್ತನೇ ಪ್ರಶ್ನೆ, ಪರೋಕ್ಷ ಚುನಾವಣೆ ಎಂದರೇನು? ಒಂದು ರಾಷ್ಟ್ರದ ಚುನಾವಣಾ ವ್ಯವಸ್ಥೆಯಲ್ಲಿ ಮತದಾರರು ನೇರವಾಗಿ ಮತದಾನದಲ್ಲಿ ಭಾಗವಹಿಸದೆ ಅವರ ಪ್ರತಿನಿಧಿಗಳು ಮಧ್ಯವರ್ತಿಗಳಾಗಿ ಮತ ಚಲಾಯಿಸುವುದು. ಪರೋಕ್ಷ ಚುನಾವಣೆಗೆ ಉದಾಹರಣೆ ಕೊಡಿ. ಭಾರತದಲ್ಲಿ ರಾಷ್ಟ್ರಪತಿಯನ್ನು ಆಯ್ಕೆ ಮಾಡಲು ನಿರ್ವಹಿಸುವ ಚುನಾವಣೆ ಪರೋಕ್ಷ ಚುನಾವಣೆಗೆ ಉದಾಹರಣೆಯಾಗಿರುವಂಥದ್ದು. 11ನೇ ಪ್ರಶ್ನೆ, ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿ ಎಂದರೇನು? ಭಾರತ ಸಂವಿಧಾನವು 18 ವರ್ಷ ವಯಸ್ಸಾದ ಎಲ್ಲರಿಗೂ ಲಿಂಗ, ಧರ್ಮ, ಜಾತಿ, ಬುಡಕಟ್ಟು, ಭಾಷೆ, ಪ್ರದೇಶ, ಆರ್ಥಿಕ ಮತ್ತು ಸಾಮಾಜಿಕ ಸ್ಥಾನಮಾನ, ಶಿಕ್ಷಣ ಇತ್ಯಾದಿಗಳನ್ನು ಪರಿಗಣಿಸದೆ ಮತ ಚಲಾಯಿಸುವ ಹಕ್ಕನ್ನು ಕಲ್ಪಿಸಿದೆ. ಇದನ್ನೇ ಸಾರ್ವತ್ರಿಕ ವಯಸ್ಕ ಮತದಾನ ಎಂದು ಕರೆಯುತ್ತಾರೆ. ಇದನ್ನು ಪ್ರೌಢ ಮತದಾನ ಎಂದು ಸಹ ಕರೆಯುತ್ತಾರೆ. 12ನೇ ಪ್ರಶ್ನೆ, ಭಾರತ ಚುನಾವಣಾ ಆಯೋಗದಲ್ಲಿ ಎಷ್ಟು ಸದಸ್ಯರಿದ್ದಾರೆ? ಒಬ್ಬ ಮುಖ್ಯ ಚುನಾವಣಾ ಆಯುಕ್ತರು ಮತ್ತು 2 ಚುನಾವಣಾ ಆಯುಕ್ತರಿದ್ದಾರೆ. 13ನೇ ಪ್ರಶ್ನೆ, ಭಾರತ ಚುನಾವಣಾ ಆಯೋಗದ ಆಯುಕ್ತರನ್ನು ಯಾರು ನೇಮಿಸುತ್ತಾರೆ? ಕೇಂದ್ರ ಮಂತ್ರಿಮಂಡಲದ ಶಿಫಾರಸಿನ ಮೇರೆಗೆ ರಾಷ್ಟ್ರಪತಿ ನೇಮಿಸುತ್ತಾರೆ. 14ನೇ ಪ್ರಶ್ನೆ, ಭಾರತ ಚುನಾವಣಾ ಆಯೋಗದ ಆಯುಕ್ತರ ಅಧಿಕಾರಾವಧಿ ಎಷ್ಟು? 6 ವರ್ಷಗಳು ಅಥವಾ 65 ವರ್ಷ ವಯೋಮಾನ ತುಂಬುವವರೆಗೆ. ಇವಿಎಂ ಅನ್ನು ವಿಸ್ತರಿಸಿ. ವಿದ್ಯುನ್ಮಾನ ಮತಯಂತ್ರ. ಇವಿಎಂ ಎಂದರೆ ವಿದ್ಯುನ್ಮಾನ ಮತಯಂತ್ರ ಎಂದರ್ಥ. ಇಪಿಐಸಿ ಎಪಿಕ್ ಅನ್ನು ವಿಸ್ತರಿಸಿ. ಮತದಾರರ ಗುರುತಿನ ಚೀಟಿಯನ್ನ ಎಪಿಕ್ ಅಂತ ಹೇಳಿ ಕರೆಯಲಾಗುತ್ತದೆ. ಮತದಾರರ ಗುರುತಿನ ಚೀಟಿ ಎಂದರೇನು? ಮತದಾರರ ಹೆಸರು, ವಯಸ್ಸು, ಲಿಂಗ, ವಿಳಾಸ, ಭಾವಚಿತ್ರ ಮುಂತಾದ ವಿವರಗಳನ್ನು ಒಳಗೊಂಡಿರುವ ದಾಖಲೆ ಮತದಾರರ ಗುರುತಿನ ಚೀಟಿಯಾಗಿದೆ. 18ನೇ ಪ್ರಶ್ನೆ, ವಿದ್ಯುನ್ಮಾನ ಮತಯಂತ್ರ ಎಂದರೇನು? ಮತದಾರರು ತಮ್ಮ ಮತವನ್ನು ದಾಖಲಿಸಲು ಅವಕಾಶವನ್ನು ಕಲ್ಪಿಸುವ ಆಧುನಿಕ ತಂತ್ರಜ್ಞಾನದಿಂದ ತಯಾರಿಸಲಾದ ವಿಶೇಷ ವಿದ್ಯುನ್ಮಾನ ನಿಯಂತ್ರಿತ ಯಂತ್ರ.
19ನೇ ಪ್ರಶ್ನೆ, ರಾಜಕೀಯ ಪಕ್ಷಗಳು ಎಂದರೇನು? ಕೆಲವು ಸಾಮಾನ್ಯ ತತ್ವಗಳ ಆಧಾರದ ಮೇಲೆ ರಾಜಕೀಯ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳುವ ಜನರ ಗುಂಪುಗಳನ್ನು ರಾಜಕೀಯ ಪಕ್ಷಗಳೆಂದು ಕರೆಯುತ್ತಾರೆ. 20ನೇ ಪ್ರಶ್ನೆ, ಭಾರತದಲ್ಲಿ ಎಂತಹ ಪಕ್ಷ ಪದ್ಧತಿ ಇದೆ? ಭಾರತದಲ್ಲಿ ಬಹುಪಕ್ಷ ಪದ್ಧತಿ ಇದೆ. 21ನೇ ಪ್ರಶ್ನೆ, ರಾಷ್ಟ್ರೀಯ ಪಕ್ಷ ಎಂದರೇನು? ಲೋಕಸಭಾ ಅಥವಾ ವಿಧಾನಸಭಾ ಚುನಾವಣೆಗಳಲ್ಲಿ 4 ಅಥವಾ ಹೆಚ್ಚಿನ ರಾಜ್ಯಗಳಲ್ಲಿ ಚಲಾಯಿಸಲ್ಪಟ್ಟ ಮತಗಳಲ್ಲಿ 6% ಮತಗಳನ್ನು ಪಡೆಯುವ ರಾಜಕೀಯ ಪಕ್ಷಕ್ಕೆ ರಾಷ್ಟ್ರೀಯ ಪಕ್ಷ ಎನ್ನುವ ಮಾನ್ಯತೆ ಸಿಗುತ್ತದೆ. 22ನೇ ಪ್ರಶ್ನೆ, ಪ್ರಾದೇಶಿಕ ಪಕ್ಷ ಎಂದರೇನು? ರಾಜ್ಯದ ಒಟ್ಟು ವಿಧಾನಸಭಾ ಸ್ಥಾನಗಳಲ್ಲಿ 3% ಮತಗಳನ್ನು ಅಥವಾ ಕನಿಷ್ಠ 3 ಸ್ಥಾನಗಳನ್ನು ಪಡೆಯುವ ಪಕ್ಷಕ್ಕೆ ಪ್ರಾದೇಶಿಕ ಪಕ್ಷದ ಮಾನ್ಯತೆ ಸಿಗುತ್ತದೆ. 23ನೇ ಪ್ರಶ್ನೆ, ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪಕರು ಯಾರು? ಸರ್ ಎಒ ಹ್ಯೂಮ್ ಎನ್ನುವ ಬ್ರಿಟಿಷ್ ಅಧಿಕಾರಿಯು ಕ್ರಿಸ್ತಶಕ 1885ರಲ್ಲಿ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಅನ್ನು ಸ್ಥಾಪಿಸಿದರು. 24ನೇ ಪ್ರಶ್ನೆ, ಎನ್ಡಿಎ ಇದನ್ನು ವಿಸ್ತರಿಸಿ. ರಾಷ್ಟ್ರೀಯ ಪ್ರಜಾಸತ್ತಾತ್ಮಕ ಮೈತ್ರಿಕೂಟ. 25ನೇ ಪ್ರಶ್ನೆ, ಯುಪಿಎ ಇದನ್ನು ವಿಸ್ತರಿಸಿ. ಸಂಯುಕ್ತ ಪ್ರಗತಿಪರ ಮೈತ್ರಿಕೂಟ. ಬಿಜೆಪಿ ಪಕ್ಷ ಯಾವಾಗ ಅಸ್ತಿತ್ವಕ್ಕೆ ಬಂದಿತು? 1980 ಏಪ್ರಿಲ್ 6ರಂದು ಅಸ್ತಿತ್ವಕ್ಕೆ ಬಂದಿತು. 27ನೇ ಪ್ರಶ್ನೆ, ಕಮ್ಯುನಿಸ್ಟ್ ಪಕ್ಷ ಯಾವಾಗ ಅಸ್ತಿತ್ವಕ್ಕೆ ಬಂದಿತು? 1924ರಲ್ಲಿ ಅಸ್ತಿತ್ವಕ್ಕೆ ಬಂದಿತು. 28ನೇ ಪ್ರಶ್ನೆ, ಪಕ್ಷಾಂತರ ಎಂದರೇನು? ಶಾಸಕಾಂಗದ ಸದಸ್ಯರು ತಮ್ಮ ಪಕ್ಷವನ್ನು ಬಿಟ್ಟು ಬೇರೆ ಪಕ್ಷವನ್ನು ಸೇರುವುದನ್ನು ಪಕ್ಷಾಂತರ ಎಂದು ಕರೆಯುತ್ತಾರೆ. 29ನೇ ಪ್ರಶ್ನೆ, ಪಕ್ಷಾಂತರ ನಿಷೇಧ ಕಾಯ್ದೆ ಎಂದರೇನು? ಶಾಸಕಾಂಗದ ಸದಸ್ಯರು ತಾವು ಚುನಾವಣೆಯಲ್ಲಿ ಆಯ್ಕೆಯಾಗಿ ಬಂದ ಪಕ್ಷವನ್ನು ಬಿಟ್ಟು ಬೇರೆ ಪಕ್ಷಕ್ಕೆ ಹೋಗುವುದನ್ನು ನಿರ್ಬಂಧಿಸುವ ಕಾಯ್ದೆ. 30ನೇ ಪ್ರಶ್ನೆ, ಪಕ್ಷಾಂತರ ನಿಷೇಧ ಕಾಯ್ದೆ ಯಾವಾಗ ಜಾರಿಗೆ ಬಂದಿತು? 1ನೇ ಏಪ್ರಿಲ್ 1985ರಂದು ಈ ಕಾಯ್ದೆಯು ಜಾರಿಗೆ ಬಂದಿತು. 31ನೇ ಪ್ರಶ್ನೆ, ಪಕ್ಷಾಂತರ ನಿಷೇಧ ಕಾಯ್ದೆಯನ್ನು ಯಾರು ಜಾರಿಗೆ ತಂದರು? ಭಾರತದ ಪ್ರಧಾನಮಂತ್ರಿಯಾಗಿದ್ದ ಶ್ರೀ ರಾಜೀವ್ ಗಾಂಧಿ ಇದನ್ನು ಜಾರಿಗೆ ತಂದರು. 32ನೇ ಪ್ರಶ್ನೆ, NOTA ನೋಟಾ ಇದನ್ನು ವಿಸ್ತರಿಸಿ. ನನ್ ಆಫ್ ದಿ ಅಬೋ 2 ಅಂಕದ ಪ್ರಶ್ನೆಗಳು. ಮೊದಲನೇ ಪ್ರಶ್ನೆ, ಚುನಾವಣಾ ಆಯೋಗ ಎಂದರೇನು? ಭಾರತದಲ್ಲಿ ನಡೆಯುವ ವಿವಿಧ ಚುನಾವಣೆಯನ್ನು ನಡೆಸಲು ಸಂವಿಧಾನದಿಂದ ಅಸ್ತಿತ್ವಕ್ಕೆ ಬಂದಿರುವ ಸ್ವಾಯತ್ತ ಸಂಸ್ಥೆಯೇ ಚುನಾವಣಾ ಆಯೋಗ. 2ನೇ ಪ್ರಶ್ನೆ, ಚುನಾವಣಾ ಆಯೋಗದ 2 ಕಾರ್ಯಗಳನ್ನು ಬರೆಯಿರಿ. ಮೊದಲನೇ ಕಾರ್ಯ, ರಾಜಕೀಯ ಪಕ್ಷಗಳಿಗೆ ಮಾನ್ಯತೆ ನೀಡಿ ಚಿಹ್ನೆಗಳನ್ನು ನೀಡುವುದು. 2ನೇ ಕಾರ್ಯ, ಚುನಾವಣಾ ದಿನಾಂಕಗಳನ್ನು ಪ್ರಕಟಿಸುವುದು. 3ನೇ ಪ್ರಶ್ನೆ, ಚುನಾವಣಾ ಸಂದರ್ಭದಲ್ಲಿ ನಾಮಪತ್ರ ಸಲ್ಲಿಸುವ ಎಲ್ಲ ಅಭ್ಯರ್ಥಿಗಳು ಕಡ್ಡಾಯವಾಗಿ ಘೋಷಿಸಬೇಕಾದ ದಾಖಲೆಗಳು ಯಾವುವು? ಅಪರಾಧ ವಿವರಗಳ ಕಡ್ಡಾಯ ಘೋಷಣೆ, ಶೈಕ್ಷಣಿಕ ಮತ್ತು ಆಸ್ತಿಯ ವಿವರಗಳ ಘೋಷಣೆ. 4ನೇ ಪ್ರಶ್ನೆ, ವಿದ್ಯುನ್ಮಾನ ಮತಯಂತ್ರದಿಂದ ಆಗುವ 2 ಅನುಕೂಲಗಳನ್ನು ತಿಳಿಸಿ. ಇವನ್ನು ಸುಲಭವಾಗಿ ಬಳಕೆ ಮಾಡಬಹುದು ಮತ್ತು ಇದರಿಂದ ಸಮಯ ಉಳಿತಾಯವಾಗುವುದು. ಶೀಘ್ರ ಮತ್ತು ಸ್ಪಷ್ಟ ಫಲಿತಾಂಶವನ್ನು ಪಡೆಯಬಹುದು. 5ನೇ ಪ್ರಶ್ನೆ, ಮತದಾರರ ಗುರುತಿನ ಚೀಟಿಯ 2 ಪ್ರಯೋಜನಗಳನ್ನು ತಿಳಿಸಿ. ನಕಲಿ ಮತದಾರರನ್ನು ತಡೆಗಟ್ಟಿ ನಿಜವಾದ ಮತದಾರರನ್ನು ಗುರುತಿಸಬಹುದು. ಇದರಿಂದ ಮತದಾರರು ಸರ್ಕಾರದ ಹಲವಾರು ಯೋಜನೆಗಳ ಲಾಭ ಪಡೆಯಬಹುದು. 6ನೇ ಪ್ರಶ್ನೆ, ರಾಜ್ಯ ಹಣಕಾಸು ನೆರವು ಕುರಿತು ಬರೆಯಿರಿ. ಚುನಾವಣೆಗಳ ಪಾವಿತ್ರ್ಯತೆಯನ್ನು ಕಾಪಾಡಿ ಪ್ರಜಾಸತ್ತಾತ್ಮಕ ಮೌಲ್ಯಗಳನ್ನು ಎತ್ತಿ ಹಿಡಿಯಲು ಸಾರ್ವಜನಿಕ ಜೀವನದಲ್ಲಿ ಭ್ರಷ್ಟಾಚಾರವನ್ನು ಸಾಧ್ಯವಾದಷ್ಟು ತಡೆಗಟ್ಟಿ ಯೋಗ್ಯ ಸಮರ್ಥ ವ್ಯಕ್ತಿಗಳು ಚುನಾವಣೆಗೆ ನಿಲ್ಲಲು ಅವಕಾಶ ಕಲ್ಪಿಸುವ ಸಲುವಾಗಿ ಚುನಾವಣೆ ವೆಚ್ಚವನ್ನು ಸರ್ಕಾರವೇ ಭರಿಸುವ ವ್ಯವಸ್ಥೆ ಜಾರಿಗೆ ಬಂದರೆ ಕಪ್ಪು ಹಣದ ಹಾವಳಿಯನ್ನು ತಡೆಯಬಹುದು. 7ನೇ ಪ್ರಶ್ನೆ, ಚುನಾವಣಾ ಸುಧಾರಣೆಗೆ ಶಿಫಾರಸು ಮಾಡಿದ 2 ಸಮಿತಿಗಳು ಯಾವುವು? ದಿನೇಶ್ ಗೋಸ್ವಾಮಿ ಸಮಿತಿ 1990ರಲ್ಲಿ. 2ನೇದು ನ್ಯಾಯಮೂರ್ತಿ VR ಕೃಷ್ಣ ಅಯ್ಯರ್ ಸಮಿತಿ 1994ರಲ್ಲಿ. 8ನೇ ಪ್ರಶ್ನೆ, ಸರ್ಕಾರವೇ ಚುನಾವಣೆ ವೆಚ್ಚವನ್ನು ಭರಿಸಲು ಶಿಫಾರಸು ಮಾಡಿದ 2 ಸಮಿತಿಗಳು ಯಾವುವು? ತಾರ್ಕುಂಡೆ ಸಮಿತಿ, ವಾಂಚು ಸಮಿತಿ.
9ನೇ ಪ್ರಶ್ನೆ, ರಾಜಕೀಯ ಪಕ್ಷದ ಒಂದು ವ್ಯಾಖ್ಯೆಯನ್ನು ಬರೆಯಿರಿ. ಎಡ್ಮಂಡ್ ಬರ್ಕ್ ರವರ ಪ್ರಕಾರ ಕೆಲವು ಸಾಮಾನ್ಯ ತತ್ವಗಳ ಆಧಾರದ ಮೇಲೆ ರಾಷ್ಟ್ರೀಯ ಹಿತಾಸಕ್ತಿಯನ್ನು ಸಾಧಿಸಲು ಶ್ರಮಿಸುವ ಸಂಘಟನೆ ಗುಂಪೇ ರಾಜಕೀಯ ಪಕ್ಷ. 10ನೇ ಪ್ರಶ್ನೆ, ಏಕಪಕ್ಷ ಪದ್ಧತಿ ಎಂದರೇನು? ಉದಾಹರಣೆ ಕೊಡಿ. ಯಾವುದೇ ದೇಶದಲ್ಲಿ ಒಂದೇ ರಾಜಕೀಯ ಪಕ್ಷವು ಅಸ್ತಿತ್ವದಲ್ಲಿದ್ದರೆ ಅದನ್ನು ಏಕಪಕ್ಷ ಪದ್ಧತಿ ಎಂದು ಕರೆಯುತ್ತಾರೆ. ಉದಾಹರಣೆಗೆ ಚೀನಾ ದೇಶದಲ್ಲಿರುವ ಕಮ್ಯುನಿಸ್ಟ್ ಪಕ್ಷ. 11ನೇ ಪ್ರಶ್ನೆ, ದ್ವಿಪಕ್ಷ ಪದ್ಧತಿ ಎಂದರೇನು? ಉದಾಹರಣೆ ಕೊಡಿ. ಯಾವುದೇ ದೇಶದಲ್ಲಿ 2 ರಾಜಕೀಯ ಪಕ್ಷಗಳು ಮಾತ್ರ ನಿರ್ಣಾಯಕ ಪಾತ್ರ ವಹಿಸಿದರೆ ಅದನ್ನು ದ್ವಿಪಕ್ಷ ಪದ್ಧತಿ ಎಂದು ಕರೆಯುತ್ತಾರೆ. ಉದಾಹರಣೆಗೆ ಇಂಗ್ಲೆಂಡ್, ಇಲ್ಲಿ ಲೇಬರ್ ಮತ್ತು ಕನ್ಸರ್ವೇಟಿವ್ ಪಕ್ಷಗಳಿವೆ. 12ನೇ ಪ್ರಶ್ನೆ, ಬಹುಪಕ್ಷ ಪದ್ಧತಿ ಎಂದರೇನು? ಉದಾಹರಣೆ ಕೊಡಿ. ಯಾವುದೇ ದೇಶದಲ್ಲಿ 2ಕ್ಕಿಂತಲೂ ಹೆಚ್ಚಿನ ಸಂಖ್ಯೆಯಲ್ಲಿ ರಾಜಕೀಯ ಪಕ್ಷಗಳಿದ್ದರೆ ಅದನ್ನು ಬಹುಪಕ್ಷ ಪದ್ಧತಿ ಎಂದು ಕರೆಯುತ್ತಾರೆ. ಉದಾಹರಣೆ ಭಾರತ. 13ನೇ ಪ್ರಶ್ನೆ, ರಾಜಕೀಯ ಪಕ್ಷಗಳ 2 ಕಾರ್ಯಗಳನ್ನು ಬರೆಯಿರಿ. ಸಾರ್ವಜನಿಕ ಅಭಿಪ್ರಾಯವನ್ನು ರೂಪಿಸುವುದು, ರಾಷ್ಟ್ರೀಯ ಹಿತಾಸಕ್ತಿಗಳನ್ನು ಕಲ್ಪಿಸುವುದು. 14ನೇ ಪ್ರಶ್ನೆ, ಸಮ್ಮಿಶ್ರ ಸರ್ಕಾರ ಎಂದರೇನು? 2 ಅಥವಾ ಇನ್ನೂ ಹೆಚ್ಚಿನ ರಾಜಕೀಯ ಪಕ್ಷಗಳು ಒಗ್ಗೂಡಿ ಸಾಮಾನ್ಯ ಕಾರ್ಯಕ್ರಮದ ಆಧಾರದ ಮೇಲೆ ಮೈತ್ರಿಕೂಟವನ್ನು ರಚಿಸಿಕೊಂಡು ಅಸ್ತಿತ್ವಕ್ಕೆ ಬರುವ ಸರ್ಕಾರವೇ ಸಮ್ಮಿಶ್ರ ಸರ್ಕಾರ. ಉದಾಹರಣೆ ಕೇಂದ್ರದಲ್ಲಿ ಕಾರ್ಯನಿರ್ವಹಿಸುತ್ತಿರುವ NDA ಸರ್ಕಾರ. 15ನೇ ಪ್ರಶ್ನೆ, ಸಮ್ಮಿಶ್ರ ಸರ್ಕಾರ ಯಾವಾಗ ರಚನೆಯಾಗುತ್ತದೆ? ಚುನಾವಣೆ ನಡೆದು ಫಲಿತಾಂಶ ಪ್ರಕಟವಾದಾಗ ಯಾವುದೇ ಒಂದು ನಿರ್ದಿಷ್ಟ ರಾಜಕೀಯ ಪಕ್ಷಕ್ಕೆ ಸರ್ಕಾರವನ್ನು ರಚನೆ ಮಾಡಲು ಸ್ಪಷ್ಟ ಬಹುಮತ ದೊರೆಯದಿದ್ದಾಗ ಹಲವಾರು ರಾಜಕೀಯ ಪಕ್ಷಗಳು ಸೇರಿ ಮೈತ್ರಿಕೂಟ ರಚಿಸಿಕೊಂಡಾಗ ಸಮ್ಮಿಶ್ರ ಸರ್ಕಾರ ಅಸ್ತಿತ್ವಕ್ಕೆ ಬರುತ್ತದೆ. 16ನೇ ಪ್ರಶ್ನೆ, ಭಾರತದಲ್ಲಿರುವ ರಾಷ್ಟ್ರೀಯ ಪಕ್ಷಗಳನ್ನು ಹೆಸರಿಸಿ. ಭಾರತದಲ್ಲಿ ರಾಷ್ಟ್ರೀಯ ಪಕ್ಷಗಳಂದ್ರೆ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ INC, ಭಾರತೀಯ ಜನತಾ ಪಕ್ಷ BJP, ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ NCP, ಬಹುಜನ ಸಮಾಜವಾದಿ ಪಕ್ಷ, ಭಾರತೀಯ ಕಮ್ಯುನಿಸ್ಟ್ ಪಕ್ಷ, ಮಾರ್ಕ್ಸ್ವಾದಿ ಕಮ್ಯುನಿಸ್ಟ್ ಪಕ್ಷ. 17ನೇ ಪ್ರಶ್ನೆ, ಭಾರತದಲ್ಲಿರುವ ಪ್ರಮುಖ ಪ್ರಾಂತೀಯ ಪಕ್ಷಗಳನ್ನು ಹೆಸರಿಸಿ. ತೆಲುಗು ದೇಶಂ ಪಕ್ಷ ಆಂಧ್ರ ಪ್ರದೇಶ, TRS ತೆಲಂಗಾಣ, BJD ಒರಿಸ್ಸಾ, JDS ಕರ್ನಾಟಕ, ಶಿವಸೇನೆ ಮಹಾರಾಷ್ಟ್ರ, SP ಉತ್ತರ ಪ್ರದೇಶ. ಭ್ರಷ್ಟಾಚಾರ ಪ್ರಕರಣಗಳಲ್ಲಿ ಶಿಕ್ಷೆಗೆ ಗುರಿಯಾಗಿ ತಮ್ಮ ಶಾಸಕಾಂಗದ ಸದಸ್ಯತ್ವದಿಂದ ಅನರ್ಹಗೊಂಡ 2 ರಾಜಕೀಯ ನಾಯಕರನ್ನು ಹೆಸರಿಸಿ. ಜಯಲಲಿತಾ ತಮಿಳುನಾಡಿನ ಮಾಜಿ ಮುಖ್ಯಮಂತ್ರಿ, ಲಾಲೂ ಪ್ರಸಾದ್ ಯಾದವ್ ಬಿಹಾರದ ಮಾಜಿ ಮುಖ್ಯಮಂತ್ರಿ. ಧನ್ಯವಾದಗಳು. ಇವೆಲ್ಲ ಈ ಅಧ್ಯಾಯಕ್ಕೆ ಸಂಬಂಧಿಸಿದಂತಹ ಪ್ರಶ್ನೆಗಳಾಗಿರುವಂಥದ್ದು. ಜೊತೆಗೆ ಇನ್ನಿತರ ಎಲ್ಲ ಅಧ್ಯಾಯಗಳ ಪ್ರಥಮ PUC ಮತ್ತು ದ್ವಿತೀಯ PUC ವಿಡಿಯೋಗಳನ್ನು ವೀಕ್ಷಿಸುವುದಕ್ಕಾಗಿ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಪ್ಲೇ ಲಿಸ್ಟ್ ಇರುತ್ತೆ. ಆ ಎಲ್ಲ ವಿಡಿಯೋಗಳನ್ನು ವೀಕ್ಷಿಸಬಹುದು. ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಮಾಹಿತಿಯೊಂದಿಗೆ ಭೇಟಿಯಾಗೋಣ.